ನಮಸ್ತೆ ಎಲ್ಲ ಆಯುಷ್ ಟಿ ವೀಕ್ಷಕರಿಗೆ ವಿಶೇಷವಾದ ಸಂಚಿಕೆ ಆಯುಷ್ ಫೋರ್ಸ್ಗೆ ತಮಗೆ ಸ್ವಾಗತ. ಏನು ಆಯುಷ್ ಫೋರ್ಸು? ಇಮ್ಯೂನ್ ವೆಲ್ಬೀಯಿಂಗ್ ಮೂಮೆಂಟ್ಗೆ ಏನು ಬದ್ಧವಾಗಿದೆ, ಕಮಿಟ್ ಆಗಿದ್ದೀವಿ. ಕರ್ನಾಟಕದ ಮೂಲೆಗೂ ಬರಬೇಕು ಅಂತಿದ್ದೀವೋ ಅದೇ ಆಯುಷ್ ಫೋರ್ಸು. ಬಟ್ ಇದಾಗಬೇಕಂದ್ರೆ ಯಾರಿಂದ ಕಾರಣ? ಆಯುಷ್ ಡಾಕ್ಟರ್ಸಿಂದ ಮಾತ್ರ ಕಾರಣ. ಇವತ್ತು ನಮ್ಮಲ್ಲೊಬ್ಬ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಯಾರು ಗೊತ್ತಾ? ಡಾಕ್ಟರ್ ಸೋಮಶೇಖರ್ ಉದ್ದಾರ್ ಫ್ರಮ್ ಹುಬ್ಳಿ. ಏನು ಇವರು ಅಂದರೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ, ಒಂದು ಪವರ್ಫುಲ್ ಆರ್ಗನೈಸೇಷನ್ ಆಫ್ ಆಯುಷ್ ಡಾಕ್ಟರ್ಸ್, ಅದರ ಜನರಲ್ ಸೆಕ್ರೆಟ್ರಿ. ನಾನು ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಒಂಥರ ಫೈರ್ ಬ್ರ್ಯಾಂಡ್ ಇದ್ದಂಗೆ ಫಾರ್ AFI. ಅವ್ರಿಗೆ ಏನಪ್ಪ ಫೈರ್ ಅಂದರೆ ಆಯುಷ್ ಡೆವಲಪ್ಮೆಂಟ್ಗೋಸ್ಕರ ಅವ್ರಿಗಿರುವಂಥ ಒಂದು ಕಾಲೇಜ್ ಇದೆಯಲ್ಲ, ಅದು ಅಪಾರವಾದದ್ದು. ಆ್ಯಂಡ್ ಈಸ್ ಹ್ಯಾವಿಂಗ್ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ಆಯುಷ್ ಸಿಸ್ಟಮ್, ಲೀಗಲ್ಲು ಇಶ್ಯೂಸ್ ಏನು, ಮತ್ತು ಅದನ್ನು ಹೆಂಗೆ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು ಅನ್ನೋಂಥ ನಾಲೆಜ್ ಇರುವಂತಹ ವ್ಯಕ್ತಿ. ಅವರು ಸೆಕ್ರೆಟರಿ ಆ್ಯಂಡ್ ಪ್ರೊಫೆಸರ್ ಆಫ್ ಸಂಜೀವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇನ್ ಹುಬ್ಳಿ. ಟಾಪ್ ಕಾಲೇಜು, ಅದ್ಭುತವಾದಂಥ ಕೋಚಿಂಗ್, ಒಂದು ಡಿಸಿಪ್ಲಿನ್ ಇರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹೋಗಿ ನಾನೇ ಖುದ್ದಾಗಿ ನೋಡಿದ್ದೀನಿ ನಾನು. ಅದಲ್ಲದೆ ಇನ್ನೊಂದು ವಿಶೇಷವಾದದ್ದು ಹೇಳ್ತೀನಿ. ಅವರು ಈ ಕಾಲೇಜಲ್ಲಿ ಪ್ರೊಫೆಸರ್ ಸೆಕ್ರೆಟರಿ ಅಲ್ಲದೆ ಈಸ್ ಆಲ್ಸೋ ಪ್ರಾಕ್ಟೀಸಿಂಗ್ ಡಾಕ್ಟರ್. ಕ್ಲಿನಿಕ್ ಇದೆ ಅವ್ರದ್ದೇ, ಶ್ರೀ ಸಿದ್ಧಿ ಕ್ಲಿನಿಕ್ ಅಂತ. ನಮ್ಮ ಟೀಮು ರಿಸರ್ಚ್ ಮಾಡಿದಾಗ ಏನಕ್ಕೆ ಗೊತ್ತಾಯಿತು ಅಂದರೆ ಇವರು ಫೇಮಸ್ಸು ಒಂದು ಸ್ಕಿನ್ ವಿಚಾರವಾಗಿ, ಇನ್ನೊಂದು ಇವತ್ತು ಎಲ್ಲ ಚಾಲೆಂಜಸ್ ಫೇಸ್ ಆಗ್ತಿರುವಂತಹ ಯೂತ್ ಸೆಗ್ಮೆಂಟ್ಗೆ ಇನ್ಫರ್ಟಿಲಿಟಿ, ಇವೆರಡಕ್ಕೆ ಇವರು ಎಕ್ಸ್ಪರ್ಟ್ ಇದ್ದಾರೆ. ಮೂಲೆಯಿಂದ ಬರ್ತಾರೆ ಇವರ ಒಂದು ಕನ್ಸಲ್ಟೇಷನ್ಗೆ. ಡಾಕ್ಟ್ರೇ, ನಮ್ಮ ಒಂದು ಆಯುಷ್ ಫೋರ್ಸ್ಗೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರ್, ಇವಾಗ ನನಗೆ ಗೊತ್ತಿರೋ ಮಾಹಿತಿ ಕೊಟ್ಟೆ ನಾನು. ಸ್ವಲ್ಪ ನಿಮ್ಮ ಜರ್ನಿ ಆಯುಷಿಂದು, ಏನಕ್ಕೆ ಆಯುಷ್ ಡಾಕ್ಟರ್ ಆದ್ರೆ, ಅಂದರೆ ಆಯುರ್ವೇದ ಡಾಕ್ಟ್ರ್ ಏನಕ್ಕಾದರೆ, ಮತ್ತು ಇಲ್ಲಿವರೆಗೂ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು, ನಿಮ್ಮ ಅನುಭವನ ಹೇಳಿ ದಯವಿಟ್ಟು. ಖಂಡಿತ ಸರ್. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ತಾತನವರಾದಂಥ ಶ್ರೀ ಸಂಗಪ್ಪ ಉದ್ದಾರ್, ರಿಟೈರ್ಡ್ ಅಸಿಸ್ಟೆಂಟ್ ರಿಜಿಸ್ಟ್ರಾರ್, ಅವರು ಒಂದು ಕನಸು ಕಂಡಿದ್ರು. ನಮ್ಮ ಉದ್ದಾರ್ ಫ್ಯಾಮಿಲಿಲಿ ಹಲವಾರು ಜನ ವಕೀಲರಿದ್ದಾರೆ, ಶಿಕ್ಷಕರಿದ್ದಾರೆ, ಬೇರೆ ಬೇರೆ ಇಂಜಿನಿಯರ್ಸ್ ಇದ್ದಾರೆ, ಬೇರೆ ಬೇರೆ ವೃತ್ತಿಯಲ್ಲಿದ್ದಾರೆ. ನಮ್ಮ ಮನೆಯಲ್ಲಿ ಒಬ್ಬರು ಡಾಕ್ಟ್ರ್ ಇಲ್ಲ ಅಂತಕ್ಕಂಥ ಆಸೆಯನ್ನು ಹೊತ್ಕೊಂಡು ನಮ್ಮ ಅಜ್ಜನವರು ಹೇಳಿದರು. ಸೊ ಆ ಒಂದು ಆಸೆ ಪೂರೈಸುವುದಕ್ಕೋಸ್ಕರ ನಾನು ಈ ಡಾಕ್ಟ್ರ್ ಆಗಬೇಕು ಅನ್ನೋತಕ್ಕಂಥ ಫೀಲ್ಡಿಗೆ ಬಂದೆ. ನಾನು 1997ರಿಂದ BAMS ಪದವಿ ಪ್ರಾರಂಭ ಮಾಡಿ 2002ಕ್ಕೆ ಪದವಿ ಮುಗಿಸಿ 2003ರಿಂದ ಸತತವಾಗಿ 22ನೇ ವರ್ಷ ಈಗ ಶ್ರೀ ಸಿದ್ಧಿ ಕ್ಲಿನಿಕ್ ಅಂತಕ್ಕಂಥದ್ದು ಬಂಕಾಪುರ ಚೌಕ್ನಲ್ಲಿ ಜನರ ಸೇವೆಗೆ ಸದಾ ಸಿದ್ಧ ಇರ್ತದೆ. ಅಂತೆಯೇ ಈ ಮಧ್ಯದಲ್ಲಿ ಒಂದು 11 ವರ್ಷ ನಾನು ಪ್ರಾಕ್ಟೀಸ್ ಮಾಡಾದಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ನ ಕೂಡ MD ಇನ್ ರಸಶಾಸ್ತ್ರ ಆ್ಯಂಡ್ ವೈಶಜ್ಯ ಕಲ್ಪನಾ ಅದನ್ನು ಕೂಡ ಮಾಡಿಕೊಂಡು ಇನ್ನಷ್ಟು ನನ್ನ ಒಂದು ನಾಲೆಜನ್ನು ಎಕ್ಸ್ಪಾಂಡ್ ಮಾಡ್ಕೋಬೇಕು ಮತ್ತು ಈ ನಾಲೆಜನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಇಂಪಾರ್ಟ್ ಮಾಡಬೇಕು. ಮುಂದೆ ಬರುವಂತಹ ಆಯುಷ್ ವೈದ್ಯರಿಗೆ, ಭಾವಿ ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಲಿ, ಆ ಒಂದು ನನ್ನ ನಾಲೆಡ್ಜು ಅವರಿಗೆ ಹಂಚೋಣ ಅಂತಕ್ಕಂಥದ್ದನ್ನು ಮನದಟ್ಕೊಂಡು ನಾನು ಟೀಚಿಂಗ್ ಪ್ರೊಫೆಷನ್ಗೂ ಬಂದೆ. ತಾವು ಹೇಳಿದಾಗೆ ಸಂಜೀವಿನಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಹುಬ್ಳಿಲಿ ಕಳೆದ 10 ವರ್ಷಗಳಿಂದ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ಸುಸಜ್ಜಿತವಾಗಿ ಮತ್ತು ವ್ಯವಸ್ಥಿತವಾಗಿ ಬೆಳೆದು ಬಂದಿರತಕ್ಕಂಥ ಕಾಲೇಜು. ಹಾಗೆ ಉತ್ತಮ ಶಿಕ್ಷಣ ಅಲ್ಲದೆ ಸಾರ್ವಜನಿಕರಿಗೆ ಬೇಕಾಗತಕ್ಕಂತಹ ಅತ್ಯುತ್ತಮವಾದಂತಹ ಆಯುರ್ವೇದ ಚಿಕಿತ್ಸೆಯನ್ನು ಮತ್ತು ಹೋಲಿಯಾಸ್ಟಿಕ್ ಚಿಕಿತ್ಸೆಯನ್ನು ಈ ನಮ್ಮ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯದಿಂದ ನಾವು ಕೊಡ್ತಾ ಬಂದಿದ್ದೀವಿ. ಇದರ ಜೊತೆಗೆ ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ನಲ್ಲಿ ಕೂಡ ನನ್ನ ವೈಫು ಕೂಡ ಡಾಕ್ಟರ್ ರಾಜೇಶ್ವರಿ ಹುದ್ದಾರ್ ಅಂತ, ಅವಳು MD ಇನ್ ಪಂಚಕರ್ಮ ಆ್ಯಂಡ್ PhD ಕೂಡ ಮಾಡ್ತಾ ಇದ್ದಾರೆ. ಅವರು ಒಂದು ಜೀವಸಿದ್ಧಿ ಅಂತಕ್ಕಂಥ ಒಂದು ಕಂಪ್ಲೀಟ್ ವುಮನ್ ಹೆಲ್ತ್ ಆ್ಯಂಡ್ ಚೈಲ್ಡ್ ಕೇರ್ ಆಯುರ್ವೇದ ಆಸ್ಪತ್ರೆಯನ್ನು ಹುಬ್ಳಿಯಲ್ಲಿ ಇಟ್ಸ್ ಫಸ್ಟ್ ಕೈಂಡ್ ಪ್ರೈವೇಟ್ ಆಗಿ ಪ್ರಾರಂಭ ಮಾಡಿದ್ವಿ. ಅದು 2 ವರ್ಷದ ಹಿಂದೆನೆ. ಸೊ ಅಲ್ಲಿ ಕೂಡ ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ, ನೊಂದು ಬಂದಂಥವರಿಗೆ, ಅವರಿಗೆ ಆಸರೆ ಆಗೋದಕ್ಕೆ ಸಿದ್ಧಿ ಮತ್ತು ಜೀವಸಿದ್ಧಿ ಅವರಿಗೆ ಟಾನಿಕ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಖುಷಿ ಕೊಡೋ ವಿಚಾರ. ಅದ್ಭುತ ಡಾಕ್ಟ್ರೇ. ಡಾಕ್ಟ್ರ್, ಈ ಜರ್ನಿಲಿ AFI ಏನದು, ಏನಕ್ಕೆ AFI ಬೇಕು, ಅನಿವಾರ್ಯನ ಆಯುಷ್ ಡಾಕ್ಟರ್ಸ್ಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಈಗ ತಾವು ವೃತ್ತಿ ಪ್ರಾರಂಭ ಮಾಡಿದಾಗ ಅಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ ಮತ್ತು ವೃತ್ತಿ ಬಾಂಧವರೊಂದಿಗೆ ಬೆಳಿಬೇಕು. ನಾವೆಲ್ಲ ಕಾಲೇಜಲ್ಲಿರುವಾಗ ಒಂದು ಕಾಲೇಜು ಅಥವಾ ಯೂನಿವರ್ಸಿಟಿನೋ ಅಥವಾ ಶಿಕ್ಷಕರು ಹಲವಾರು ಸ್ತರಗಳಲ್ಲಿ ನಾವು ಒಂದು ಆಶ್ರಯದಲ್ಲಿರ್ತೀವಿ, ಒಂದು ಪ್ರೊಟೆಕ್ಷನ್ ಅಂತಕ್ಕಂಥದ್ದು.
ಯಾವಾಗ ನಾವು ವೃತ್ತಿಯನ್ನು ಪ್ರಾರಂಭ ಮಾಡ್ತೀವಿ, ಅದು ವೈದ್ಯಕೀಯ ವೃತ್ತಿ, ಸಾರ್ವಜನಿಕವಾಗಿ ನಾವು ಕಾಣಿಸ್ಕೋಬೇಕಾಗತ್ತೆ. ನೀವು 100 ಒಳ್ಳೆಯ ಪೇಷಂಟ್ಗಳನ್ನು ನೋಡಿ ಒಳ್ಳೆಯ ರೀತಿಯಿಂದ ಆರಾಮ್ ಮಾಡಿ ಕಳಿಸಿದಾಗ ನಿಮಗೆ ಹೊಗಳಿಕೆ ಜಾಸ್ತಿ ಇರುತ್ತೆ. ಒಂದೇ ಒಂದು ಮಾಡುವಂಥ ಮಿಸ್ಟೇಕು ನಿಮ್ಮನ್ನು ಅಧೋಗತಿಗೆ ಒಯ್ಯುವಂಥ ಸ್ಥಿತಿ ಕೂಡ ಬರುತ್ತೆ. ಹಾಗಾಗಿ ಜಾಗರೂಕರಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು 2003-4 ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗ ನನಗನ್ಸಿದ್ದು, ಈ ಕ್ಷೇತ್ರದಲ್ಲಿ ಆಯುಷ್ ವೈದ್ಯರಿಗೆ ಸರ್ಕಾರದ ಮಟ್ಟದಲ್ಲಿರ್ಬೋದು ಅಥವಾ ಸಾರ್ವಜನಿಕ ಆಗಿರ್ಬೋದು, ಒಂದು 2ನೇ ದರ್ಜೆಯ ನಾಗರಿಕತರ ನೋಡ್ತಾರೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಹಾಗೂ ಹಲವಾರು ಕಾನೂನಾತ್ಮಕ ತೊಡಕುಗಳು, ಪ್ರಾಕ್ಟೀಸ್ ಮಾಡೋದಕ್ಕಿರ್ಬೋದು, ಔಷಧಿ ಅವೈಲಬಿಲಿಟಿ ಇರ್ಬೋದು, ಬಹಳ ಒಂದು ಸಮಸ್ಯೆಗಳನ್ನು ಇತ್ತು. ಆವಾಗ ನಾವೆಲ್ಲ ಸಮಾನ ಮನಸ್ಕರು, ನನ್ನ ಹಿರಿಯರು, ಸೀನಿಯರ್ ಡಾಕ್ಟರ್ಸು, ನನ್ನ ಗುರುಗಳು, ಇವರೆಲ್ಲರ ಜೊತೆಗೆ ಚರ್ಚೆ ಮಾಡಿ ಯಾಕೆ ನಾವು ಒಂದು ಸಂಘದ ಅಡಿಯಲ್ಲಿ ಬರಬಾರದು, ಒಂದು ಅಕ್ರಾಸ್ ಕರ್ನಾಟಕ ಎಲ್ಲ ಆಯುಷ್ ವೈದ್ಯರನ್ನ ಒಗ್ಗೂಡಿಸ್ಕೊಂಡು ಒಂದು ಉತ್ತಮವಾದಂಥ ಒಂದು ಸಂಘವನ್ನು ಮಾಡಿಕೊಂಡು ನಮ್ಮ ಹಿತಾಸಕ್ತಿಯನ್ನು ಕಾಪಾಡೋದಲ್ಲದೆ ಸಾರ್ವಜನಿಕರಿಗೆ ಯಾವ ರೀತಿ ನಮ್ಮ ಆಯುಷ್ ವೈದ್ಯರ ಒಂದು ಸೇವೆ ನಾವು ಕೊಡಬಹುದು ಅಂತಕ್ಕಂಥದ್ದಕ್ಕೆ ಮಾದರಿಯಾಗಿ ಮಾಡೋಣ ಅಂತ ಪ್ರಾರಂಭ ಆಗಿದ್ದು, ಅದು ಇವತ್ತು ಹೆಮ್ಮರವಾಗಿ ಬೆಳೆದು 30 ಜಿಲ್ಲೆಗಳಲ್ಲಿ ಜಿಲ್ಲಾ ಶಾಖೆಗಳನ್ನು, 173 ತಾಲೂಕುಗಳಲ್ಲಿ ತಾಲೂಕಾ ಶಾಖೆಗಳನ್ನು AFI ಹೊಂದಿದೆ. 25,000ಕ್ಕೂ ಹೆಚ್ಚು ಜನ ಇದರಲ್ಲಿ ಮೆಂಬರ್ಗಳಾಗಿದ್ದಾರೆ. ಎಲ್ಲ ರಾಜ್ಯದ ಮೂಲೆಯಿಂದ, ಬೀದರ್ನಿಂದ ಹಿಡಿದು ಕೋಲಾರವರೆಗೂ ಎಲ್ಲ ಆಯುಷ್ ಡಾಕ್ಟರ್ಸು ಈ ಒಂದು ಸಂಘದ ಮೆಂಬರ್ಸ್ ಇದ್ದಾರೆ. ಮತ್ತು ಜನರ ಸೇವೆಯಲ್ಲಿ ತಾವೇನು ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫ್ಲುಯೆನ್ಸ್ ಏನಾಯಿತು, ಅದರ ಅರ್ಥನೇ ಜನರಿಗೆ ನಾವು ಆರೋಗ್ಯವನ್ನು ಹಂಚೋಣ ಅಂತಕ್ಕಂಥದ್ದು, ಆರೋಗ್ಯಯುತ ಸಮಾಜವನ್ನು ಹೇಗೆ ನಿರ್ಮಿಸಬೇಕು ಅಂತಕ್ಕಂಥದ್ದು ಒಂದು ಉದಾತ್ತವಾದಂಥ ಕಾರ್ಯಕ್ರಮ. ಅದು ಅದ್ಭುತವಾಗಿ ಮೂಡಿಬಂತು. ಅದಕ್ಕೆ ತಮ್ಮೆಲ್ಲರಿಗೂ ಆ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಾವು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಅಲ್ಲಿ ನಾವು ಕಂಡುಕೊಂಡಿದ್ದು, ಆಯುಷ್ ವೈದ್ಯರೆಲ್ಲರೂ ಸೇರಿದರೆ, ಆಯುಷ್ TV ಅಂತಹ ಒಂದು ಮಾಧ್ಯಮ ನಮ್ಮ ಜೊತೆಗೆ ಸೇರಿದರೆ, ಖಂಡಿತ ಸಮಾಜದಲ್ಲಿ ರೋಗವನ್ನು ಹೋಗಲಾಡಿಸುವುದು ಒಂದು ಭಾಗ, ಇನ್ನೊಂದು ರೋಗ ಬರದೇ ಇರುವ ಹಾಗೆ ಏನು ಆಯುರ್ವೇದ ಮೂಲ ಸಿದ್ಧಾಂತ ಇದೆ, ಸ್ವಾಸ್ಥ್ಯಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ, ವ್ಯಕ್ತಿಯ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋದು ಯಾವ ರೀತಿ, ನಾವು ದಿನಚರ್ಯ, ಋತುಚರ್ಯ, ಆಹಾರ ಪದ್ಧತಿ, ವ್ಯಾಯಾಮ ಪದ್ಧತಿ, ಯೋಗ, ಸದೃತ್ತ, ಇವನ್ನೆಲ್ಲ ನಾವು ದಿನನಿತ್ಯವಾಗಿ ಅಳವಡಿಸ್ಕೊಂಡ್ರೆ ರೋಗ ನಮ್ಮ ಹತ್ರ ಬರೋದೇ ಇಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ, ಈಗ ಹಲವಾರು ಸ್ತರಗಳಲ್ಲಿ ಆಹಾರದಲ್ಲಿ ಕಲಬೆರಕೆ ಇರ್ಬೋದು, ವಾತಾವರಣದಲ್ಲಿ ಕಲುಷಿತ ಇರ್ಬೋದು, ಮತ್ತು ಇನ್ನೂ ಬೇರೆ ಬೇರೆ ಥರದ ಹವಾಮಾನ ವೈಪರೀತ್ಯ, ಇವೆಲ್ಲ ಸೇರಿ ಹಲವಾರು ರೋಗಗಳಿಗೆ ನಾವು ಸಾರ್ವಜನಿಕರು ತುತ್ತಾಗ್ತಾ ಇದ್ದಾರೆ. 2ನೇ ಭಾಗ ಅಲ್ಲಿ ಅಂದರೆ ವಿಕಾರ ಪ್ರಶಮನಂ, ಯಾರ್ದು ರೋಗ ಬರುತ್ತೆ ಅದನ್ನು ಕಳೆಯೋದು. ಫಸ್ಟು ಅವರ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಮೂಲ ಉದ್ದೇಶ. ಇದನ್ನು ಮಾಡೋದಕ್ಕೆ ನಮ್ಮ ಸಂಘ ಅಥವಾ ನಾವು ಎಲ್ಲ ವೈದ್ಯರು ಬದ್ಧರಾಗಿದ್ದೇವೆ. ತಮ್ಮಂಥವರು ಕೂಡ ಇದಕ್ಕೆ ಒಂದು ಮಾದರಿ ಮಾಧ್ಯಮ, TV ಮಾಧ್ಯಮವಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ತಮ್ಮ ಒಂದು ಪರ್ಸನಲ್ ಕ್ಲಿನಿಕ್ ಬಗ್ಗೆ ಮಾತಾಡೋಣ. ಅದ್ರ ಜೊತೆಲಿ ಸ್ಕಿನ್ಗೆ ನೀವು ತುಂಬ ಸ್ಪೆಷಲಿಸ್ಟ್ ಡಾಕ್ಟ್ರು ಅಂತ ನಮ್ಗೆ ಮಾಹಿತಿ ಇದೆ. ಈ ಸ್ಕಿನ್ ಡಿಸೀಸ್ ಏನಕ್ಕೆ ಬರುತ್ತೆ, ಏನು ಮಾಡಬೇಕು, ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಖಂಡಿತ ಸರ್. ಈಗ ನಾವು ಹಲವಾರು ರೋಗಿಗಳನ್ನು ನೋಡಲಾಗಿ, ಮೊದಲನೇದಾಗಿ ನಾವು ಆಯುರ್ವೇದ ಪದ್ಧತಿಯ ಪ್ರಕಾರನೇ ಬರ್ತೇನೆ. ನಮ್ಮದು ಒಂದು ಪ್ರಕೃತಿ, ಹೊರಗಡೆ ಇರತಕ್ಕಂಥದ್ದು ಒಂದು ಪ್ರಕೃತಿ ಅಥವಾ ಭೂಮಾತೆ ಅಥವಾ ಮಡಿಲು, ನಾವೇನು ಪ್ರಪಂಚ ಅಂತ ಹೇಳ್ತೀವಿ. ಸೊ ಎರಡೂ ಪ್ರಕೃತಿಯಲ್ಲಿ ವೈಷಮ್ಯಗಳಾದಾಗ, ಹೇಗೆ ನಮ್ಮ ಪ್ರಕೃತಿಯಲ್ಲಿ ವೈಷಮ್ಯ ಆಗುತ್ತೆ, ಆಮೇಲೆ ಭೂಮಿ ತಾಯಿ ಪ್ರಕೃತಿಯಲ್ಲಿ ವೈಷಮ್ಯ ಆದಾಗ ಹವಾಮಾನ ವೈಪರೀತ್ಯ, ಜಲಪ್ರಳಯ, ಜ್ವಾಲಾಮುಖಿ, ಭೂಕಂಪ, ಇನ್ನಿತರ ಹಾಗೆ ನಮ್ಮ ಪ್ರಕೃತಿಯಲ್ಲೂ ಕೂಡ ವಾತ, ಪಿತ್ತ, ಕಫ ಅಂತಕ್ಕಂಥದ್ದು ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸು. ಆ ಕಾನ್ಸ್ಟಿಟ್ಯೂಯೆಂಟ್ಸು ಅವು ಧಾತುಗಳೊಂದಿಗೆ ಏನು ರಸರಕ್ತಾದಿ ಮಾಂಸ ಏನು ನಮ್ಮ ದೇಹ ಆಗಿದೆ, ಪಂಚಮಹಾಭೂತಗಳಿಂದ ಏನು ನಮ್ಮ ದೇಹ ಕೂಡಿದೆ, ಇದರಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ, ಈಗಿರ್ತಕ್ಕಂಥ ಹವಾಮಾನ, ಈಗಿರ್ತಕ್ಕಂಥ ಆಹಾರ ಪದ್ಧತಿ, ಆಹಾರ ಬೆಳೆಯುವ ಪದ್ಧತಿ, ಸೊ ಎಲ್ಲದರಲ್ಲೂ ಕೂಡ ಈ ಕೆಮಿಕಲ್ಸು, ಫರ್ಟಿಲೈಸರ್ಸು, ಇವನ್ನೆಲ್ಲ ಸಾವಯವ ಅನ್ನೋದು ಮತ್ತೆ ಈಗ ಅದು ಮುನ್ನೆಲೆಗೆ ಬರ್ತಾ ಇದೆ. ಹಲವಾರು ಜನ ಅದ್ರ ಕಡೆ ಹೋಗ್ತಾ ಇದ್ದಾರೆ. ಬಟ್ ಸುಮಾರು ಈಗಾಗಲೇ ನಾವು ಅರ್ಧಕ್ಕಿಂತ ಹೆಚ್ಚು ಭೂಮಿಯನ್ನು ನಾವು
ಈ ಫರ್ಟಿಲೈಸರ್ಸು ಮತ್ತು ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳಿಂದ ಹಾಳು ಮಾಡಿದ್ವಿ. ಮುಖ್ಯವಾದ ಕಾರಣ ಆಹಾರ, ತದನಂತರ ಕ್ಲೈಮೆಟಿಕ್ ಕಂಡೀಷನ್ಸು, ಇವೆಲ್ಲವುಗಳು ವ್ಯತಿರಿಕ್ತ ಪರಿಣಾಮವನ್ನು ನಮ್ಮ ಪ್ರಕೃತಿ ಮೇಲೆ ಮಾಡ್ತವೆ. ಆಗ ಆಗುವಂಥ ವೈಪರೀತ್ಯಗಳು, ಅದು ಈಗ ಸ್ಕಿನ್ ಡಿಸೀಸ್. ಮೋರ್ ಓವರ್ ಇದಕ್ಕೆ ಹೇಳಬೇಕಂದ್ರೆ ಕಾರಣಗಳೇನು ಸ್ಕಿನ್ ಡಿಸೀಸ್ಗೆ ಅಂದರೆ ಹರಿಬರಿ ವರಿ ಕರಿ ಅಂತ ಹೇಳ್ತೀವಿ ನಾವು ಈಗಿನ ಒತ್ತಡದ ಜೀವನ, ಹರಿಬರಿ ಜೀವನ, ವರಿ ಕರಿ. ವರಿ ಅಂದರೆ ನಾವು ಈಗ ಚಿಂತೆ ಮಾಡ್ತಿರ್ತೀವಿ. ಈಗ ಇಷ್ಟೊಂದು ಒತ್ತಡದ ಜೀವನ ಇದೆ. ಬೆಳಗ್ಗೆ ಅಲ್ಲಿ ಹೋಗಬೇಕು, ಬೆಳಗ್ಗೆ ಇಲ್ಲಿ ಹೋಗಬೇಕು, ಸಾಯಂಕಾಲ ಅದನ್ನು ಮಾಡಬೇಕು, ಅಲ್ಲಿ ಹೋಗಬೇಕು, ಕೆಲಸ ಮಾಡಬೇಕು, ದುಡ್ಡು ಗಳಿಸ್ಬೇಕು. ಎಲ್ಲ ಒತ್ತಡದ ಮಧ್ಯೆ ಅದು ವರಿ, ಆ ಒಂದು ಟೆನ್ಷನ್ ಹೋಗ್ತಾವಂಥ ಲೈಫ್ ಏನಿದೆ ಅದು ಕೂಡ ಅದಕ್ಕೆ ಸ್ಕಿನ್ ಡಿಸೀಸ್ಗೆ ಕಾರಣ ಆಗ್ತಿದೆ. ಕರಿ, ನಾವು ತಿಂತಕ್ಕಂಥ ಜಂಕ್ ಫುಡ್ಸು, ಹಲವಾರು ಬಾರಿ ನೋಡಿರ್ಬೋದು ನೀವು. ಕಾಲೇಜ್ ರೋಡ್ ಎಲ್ಲಿರುತ್ತೆ ಅಲ್ಲಿ ಸಾಲದ್ವಾರವಾಗಿ ನಿಮಗೆ ಅಂಗಡಿಗಳು ಸಿಗ್ತವೆ, ಹೋಟ್ಲುಗಳು, ಅಂಗಡಿಗಳು, ಅಲ್ಲಿ ಇರ್ತಕ್ಕಂಥ ಆಹಾರದ ಗುಣಮಟ್ಟ, ಇವೆಲ್ಲ ಕಾರಣಗಳು ಈ ಸ್ಕಿನ್ ಡಿಸೀಸಿಗೆ ಮೇಜರ್ಲಿ ಕಾರಣ ಆಗುತ್ತೆ ಅಂತ. ಡಾಕ್ಟರ್, ಇವಾಗ ನೀವು ಟೀಚಿಂಗ್ ಪ್ರೊಫೆಷನ್ ಇದ್ದೀರಾ. ನನಗಿರೋ ಮಾಹಿತಿ ಪ್ರಕಾರ ಈ ಅಡ್ಮಿಷನ್ಸ್ ವಿಚಾರಕ್ಕೆ ಬಂದಾಗ ಫಸ್ಟ್ ಪ್ರಯಾರಿಟಿ MBBSಗೆ ಹೋಗುತ್ತೆ, ಆಮೇಲೆ ನಮ್ಮ ಆಯುಷ್ ಬರುತ್ತೆ. ಯಾಕೆ ಈ ಡಿಫ್ರೆನ್ಸು? ಅದು ನಮ್ಮ ದೇಶದಲ್ಲಿ ನಮ್ಮ ಸಿಸ್ಟಮ್ಗೆ ಬೆಲೆ ಇಲ್ವಲ್ಲ? ಏನು ಹೇಳ್ತಾರೆ ಇದ್ರ ಬಗ್ಗೆ? ಬಿಗಿನಿಂಗಲ್ಲೇ ಹೇಳಿದೆ, ನಾವು 2ನೇ ದರ್ಜೆ ವೈದ್ಯರು ಅಥವಾ 2ನೇ ದರ್ಜೆ ಸಿಸ್ಟಮ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಲವಾರು ಕಳೆದ ಕೆಲವು ವರ್ಷಗಳಿಂದ ಆಯುಷ್ ಪದ್ಧತಿಗಳಿಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಉತ್ತೇಜನಗಳನ್ನು ನೀಡ್ತಾ ಇದೆ. ಆದರೂ ಕೂಡ ತಾವು ಹೇಳ್ದಂಗೆ ಮೊದಲನೇ ಆದ್ಯತೆ MBBSಗೆ ಹೋಗುತ್ತೆ, 2ನೇ ಆದ್ಯತೆ ನಂತರದ ಆಯುಷ್ ಕೋರ್ಸ್ಗಳಿಗೆ ಬರ್ತಾ ಇದೆ ಅಂತಕ್ಕಂಥದ್ದು. ಯಾಕೆ ಆಗುತ್ತೆ ಅಂದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥ ಮಾಹಿತಿ ಕೊರತೆ ಅಂದ್ಕೊಳ್ತೀನಿ ನಾನು. ಅಪ್ ಟು PUC ಲೆವೆಲ್ವರೆಗೂ ಅವರು SLC PUC ಲೆವೆಲಲ್ಲಿ ತಾವು ಅಭ್ಯಾಸ ಮಾಡಿದಂತಹ ಗಣಿತಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಈ ಎಲ್ಲ ಸ್ತರದಲ್ಲೂ ಕೂಡ ಮಾಡರ್ನ್ ಟಚ್ ಇರುವಂತಹ ಸಿಲೆಬಸ್ಸನ್ನು ಅವ್ರು ಕಲ್ತಿರ್ತಾರೆ. ಈವನ್ ಈಗ ಆಯ್ಕೆ ಸಮಿತಿನೂ ಈಗೇನು ನೀಟ್ ಮುಖಾಂತರ ಏನು ಸೆಲೆಕ್ಟ್ ಆಗಿ ಬರ್ತಾರೆ, ಅಡ್ಮಿಷನ್ಸ್ ಆಗ್ತಾ ಇದೆ, ಅದು ಕೂಡ ಇಟ್ ಈಸ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಟುವರ್ಡ್ಸ್ ದೇ ಆರ್ ಡಿಸೈನ್ಡ್ ಫಾರ್ MBBS ಆ್ಯಂಡ್ BDS ಕೋರ್ಸಸ್. ಸೊ ಆಯುಷ್ ಪದ್ಧತಿಗೂ ಕೂಡ ನಾವು ಮನ್ನಣೆ ಸಿಗಬೇಕು, ಅಥವಾ ಮೊದಲಿಂದಲೇ ಆ ಮಕ್ಕಳಲ್ಲಿ ಆ ಒಂದು ಆಸಕ್ತಿ ಮೂಡಬೇಕು ಅಂದರೆ ಪ್ರಾಥಮಿಕ ಹಂತದಿಂದ ಆಯುಷ್ನ ಹಲವಾರು ಅಂಶಗಳನ್ನು, ಏನು ಬೇಸಿಕ್ ಕಾನ್ಸೆಪ್ಟ್ಗಳಿವೆ, ಆ ಕಾನ್ಸೆಪ್ಟ್ಗಳನ್ನು, ಅಲ್ಲಿರ್ತಕ್ಕಂಥ ಟ್ರೀಟ್ಮೆಂಟ್ ಮೊಡಾಲಿಟಿಯನ್ನು ಅಥವಾ ಇನ್ನಿತರ ಸಸ್ಯಗಳ ಬಗ್ಗೆ ಇರ್ಬೋದು, ಪ್ರತಿಯೊಂದನ್ನು ಕೂಡ ಪಠ್ಯಕ್ರಮದಲ್ಲಿ ಪ್ರಾಥಮಿಕ ಹಂತದಿಂದ ಪ್ರತಿ ವರ್ಷ, ಒಂದು ವರ್ಷ ಅಲ್ಲ, ಒಂದು ಪಾಠದಲ್ಲೆಲ್ಲ, ಪ್ರತಿ ವರ್ಷ. ಯಾಕಂದರೆ ಇದು ಜೀವಶಾಸ್ತ್ರ ಅಲ್ಲ, ಆಯುರ್ವೇದ ಜೀವನಶಾಸ್ತ್ರ. ಹಾಗಾಗಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಆಯುರ್ವೇದವನ್ನು ಅಳವಡಿಸ್ಕೋಬೇಕು ಹೇಗೆ ಅಂತಕ್ಕಂಥದ್ದನ್ನು ಪ್ರಾಥಮಿಕದ ಹಂತದಿಂದ ಹಿಡಿದು ಪ್ರೌಢಶಾಲೆ ಮತ್ತು ಕಾಲೇಜ್ವರೆಗೂ ನಾವು ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಆ ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸ್ಬೋದು. ಆವಾಗ ಫಸ್ಟ್ ಚಾಯ್ಸ್ ಆಯುಷ್ ಕೋರ್ಸಿಗೆ ಮಾಡ್ತಾರೆ, ತದನಂತರ MBBS. ಆಮೇಲೆ ಫ್ಯಾಷನೇಟಿಂಗ್ ಜಗತ್ತೀಗ ಎಲ್ಲ ಫಾಸ್ಟ್ ಆಗಬೇಕು. ಈ ಒಂದು ಆಧಾರದ ಮೇಲೆ ಅವರು MBBS ಅಂದರೆ ಎಲ್ಲ ಅತ್ಯಂತ ಚುರುಕಾದಂಥ ಒಂದು ಚಿಕಿತ್ಸಾ ವಿಧಾನ, ಹಾಗೆ ಹೀಗೆ. ಆಯುರ್ವೇದ ಅಥವಾ ಆಯುಷ್ ಪದ್ಧತಿಗಳು ಬಹಳ ಸ್ಲೋ. ಸೊ ಆ ಥರದ ಒಂದು ಕಾನ್ಸೆಪ್ಟ್ ಜನರಲ್ಲಿ ಬಂದಿದೆ. ಅದು ಆ ಥರ ಅಲ್ಲ. ಎಲ್ಲರೂ ಎಲ್ಲ ಪದ್ಧತಿಗಳನ್ನು ಮುಗಿಸ್ಕೊಂಡು ಕೊನೆಗೆ ಆಯುಷ್ ಪದ್ಧತಿಗಳ ಹತ್ರ ಮುಖ ಮಾಡ್ತಾರೆ. ಆವಾಗ ರಿಸಲ್ಟ್ ಸಿಗೋದು ತುಂಬ ಕಷ್ಟ. ಪ್ರಪ್ರಥಮವಾಗಿ ತಮಗೆ ಕಾಯಿಲೆ ಬಂದಾಗ ಪ್ರಪ್ರಥಮವಾಗಿ ಆಯುಷ್ ವೈದ್ಯರನ್ನು ಕಂಡ್ರೆ ಡೆಫಿನೆಟ್ಲಿ ಅಲ್ಲಿಯೂ ಕೂಡ ಆತ್ಯಯಿಕ ಚಿಕಿತ್ಸಾ ಇದೆ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇದೆ, ಹಲವಾರು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ. ತತ್ಕ್ಷಣಕ್ಕೆ ಕಡಿಮೆ ಮಾಡುವಂತಹ ಶಕ್ತಿ ನಮ್ಮ ಆಯುಷ್ ಪದ್ಧತಿಗಳಿಗಿದೆ. ಸೊ ಇಲ್ಲಿರ್ತಕ್ಕಂಥ ಪಂಚಕರ್ಮ ಇರ್ಬೋದು, ಬೇರೆ ಬೇರೆ ಥರದ ಚಿಕಿತ್ಸಾ ವಿಧಾನಗಳೇನಿದ್ದಾವೆ, ಬೇಡ ಯೋಗ, ಧ್ಯಾನ, ಪ್ರಾಣಾಯಾಮ, ಇವು ಹಲವಾರು ರೋಗಗಳಿಗೆ ಔಷಧಿಗಳನ್ನು ಇಲ್ಲದೇ ಚಿಕಿತ್ಸೆ ನೀಡಿ ಅವರ ಒಂದು ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡ್ತವೆ. ಹಾಗಾಗಿ ನಾನು ಹೇಳೋದೇನು, ಯಾವುದೇ ಒಂದು ಶಾಸ್ತ್ರವನ್ನು ನಾನು ಇಲ್ಲಿ ಅಲ್ಲಗಳಿತಾ ಇಲ್ಲ, MBBS ಅಥವಾ ಅಲೋಪತಿ ಸಿಸ್ಟಮನ್ನು. ಮುಖ್ಯವಾಗಿ ಅವರನ್ನೂ ಕೂಡ ಗೌರವಿಸುತ್ತಾ ಸಾಮಾನ್ಯ ಜನರಲ್ಲಿ ನಮ್ಮ ದೇಶೀಯ ಪದ್ಧತಿಗಳನ್ನು ನಾವು ಬೆಳೆಸಿ, ನಾವು ಉಳಿಸಿ, ಅವನ್ನು ಪ್ರೊಪಗೇಟ್ ಮಾಡಬೇಕು.
ಹಾಗಾಗಬೇಕಂದ್ರೆ ಅದಕ್ಕೆ ಸಾಮಾನ್ಯ ಜನರೂ ಬೇಕು, ಆಯುಷ್ ವೈದ್ಯರೂ ಬೇಕು, ರಾಜ್ಯ ಸರ್ಕಾರವೂ ಕಾರಣ, ಹಾಗೂ ಕೇಂದ್ರ ಸರ್ಕಾರದ ನೀತಿಗಳು ಇವೆಲ್ಲವೂ ಕೂಡಿ ಒಟ್ಟಾರೆಯಾಗಿ ನಾವು ಆಯುಷ್ ಸಿಸ್ಟಮನ್ನು ಮೇಲೆ ತರಬೇಕು. ಡಾಕ್ಟ್ರ್, ಇವಾಗ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಸರ್ಕಾರ ಮಾಡ್ತಿಲ್ಲ, ತೊಗೊಳ್ಳೋಣ, ಅದೊಂದು ಸಿಸ್ಟಮ್ ಆಗಿ ನೀಟ್ ಇರ್ಬೋದು, ನೀವು ಎಲ್ಲ ಹೇಳಿದೆಲ್ಲ ತೊಗೊಳ್ಳೋಣ, ಪಕ್ಕ ಇಡೋಣ. ಬಟ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿಬಿಟ್ಟು ಇದಕ್ಕೆ ಫ್ಯೂಚರ್ ಇದೆ ಅಂತ ಹೇಳ್ಬೇಕಾಗಿರೋದು ಕಾಲೇಜವರಲ್ವಾ? ಯಾಕೆ ಒಂದು ಸ್ಟೆಪ್ ಇನ್ನೂ ತೊಗೊಳ್ತಿಲ್ಲ ನಮ್ಮ ಆಯುಷ್ ಕಾಲೇಜಸಲ್ಲೂ? ಸೊ ಯಾಕೆ ಈ ಒಂದು ಡಿಸಿಷನ್ಸ್ ತೊಗೊಳ್ತಿಲ್ಲ ನಿಮ್ಮ ಪ್ರಕಾರ? ಇಲ್ಲ ತಗೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ನನಗೆ ಒಪ್ಪಕ್ಕಾಗಲ್ಲ. ಹಲವಾರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 102 ಆಯುರ್ವೇದ ಕಾಲೇಜು ಮತ್ತು ಇನ್ನಿತರೆ ಹೋಮಿಯೋಪತಿ, ನ್ಯಾಚುರೋಪತಿ ಮತ್ತು ಯುನಾನಿ, ಸಿದ್ಧ, ಸವಾರಿಪ ಒಂದು ಕಾಲೇಜು ಎಲ್ಲ ಸೇರಿಬಿಟ್ಟು ಅರೌಂಡ್ 140 ಕಾಲೇಜಸ್ ಕರ್ನಾಟಕ ರಾಜ್ಯದಲ್ಲೇ ಇದೆ. ಸೊ ಈ ಎಲ್ಲ ಕಾಲೇಜುಗಳ ಜವಾಬ್ದಾರಿ ನಾಟ್ ಓನ್ಲಿ ದೇ ಆರ್ ಗಿವಿಂಗ್ ದ ಎಜುಕೇಷನ್, ಆಯುಷ್ ಸಿಸ್ಟಮ್ ಎಜುಕೇಷನ್, ದೇ ಆರ್ ಮೇಕಿಂಗ್ ದೋಸ್ ಡಾಕ್ಟರ್ಸ್ capable of treating almost all the illness of the world or the diseased people. Apart from this, ಇಲ್ಲಿ ಮುಖ್ಯವಾಗಿ ನೋಡ್ಬೇಕನ್ನೋದು, ವೈದ್ಯರು ಆಗೋದಕ್ಕಿಂತ ಮಾನವೀಯ ವೈದ್ಯರು ಆಗೋದಕ್ಕೆ ಯಾವೆಲ್ಲ ಅಂಶಗಳು ಬೇಕು ಈ ಆಯುಷ್ ಕಾಲೇಜಿನಿಂದ ಹೊರಗೆ ಬರ್ತಕ್ಕಂಥ ವೈದ್ಯರಲ್ಲಿ ನೀವು ಹೆಚ್ಚಾಗಿ ಕಾಣಬಹುದು. ಅದು ಒಂದು. ಎರಡನೇದ್ದು, ಹಲವಾರು ಕಾಲೇಜುಗಳು ಯಾವ್ಯಾವ ಊರಲ್ಲಿವೆ, ತಾಲೂಕಾ ಪ್ಲೇಸ್ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಏನು ಕರ್ನಾಟಕದಾದ್ಯಂತ ವಿಸ್ತರಿಸಿವೆ, ಅವು ತಮ್ಮ ಏರಿಯಾಗಳಲ್ಲಿ ಈ ಒಂದು ಪದ್ಧತಿಗಳನ್ನು ಪ್ರೊಪಗೇಟ್ ಮಾಡ್ತಾ ಇದ್ದಾವೆ. ಚಿಕಿತ್ಸಾ ವಿಧಾನಗಳಿಂದ ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಕಾಲೇಜಿನ ಜವಾಬ್ದಾರಿಯುತವಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ನನಗನ್ಸಿದ್ದೇನು, ಅದು ಇನ್ನೂ ಹೆಚ್ಚು ಫೋರ್ಸ್ ಆಗಿ ಹೋಗಬೇಕು. ಖಂಡಿತ ಆ ಫೋರ್ಸ್ ಎಲ್ಲಿಂದ ಬರಬೇಕು? ನಮ್ಮಲ್ಲಿಂದಾನೇ ಬರಬೇಕು. ಆ ಫೋರ್ಸ್ಗೆ ನಾವು ಒಂದು ಉತ್ತಮವಾದಂಥ ಚಾಲನೆಯನ್ನು ಕೊಡಬೇಕು. ಸೊ ಹಾಗಾಗಿ ನನಗೆ ಒಂದು ಖುಷಿ ಅನಿಸಿದ್ದೇನೆಂದರೆ, ಈ ಆಯುಷ್ ಫೋರ್ಸ್ ಅಂತಕ್ಕಂಥದ್ದು ತಾವು ಶಬ್ದವನ್ನು ಬಳಸಿದ್ರಿ. ಎಸ್, ಡೆಫಿನೆಟ್ಲಿ ವಿ ನೀಡ್ ಅ ಕ್ಯಾಟಲಿಸ್ಟ್, ಎ ಬೂಸ್ಟರ್ ಫ್ರಮ್ ಯುವರ್ ಆಯುಷ್ TV ಆರ್ ಈವನ್ ಫ್ರಮ್ ದ ಸಪೋರ್ಟ್ ಫ್ರಮ್ ದ ಗೌರ್ಮೆಂಟ್. ಸೊ ಹಲವಾರು ಸ್ತರದಲ್ಲಿ ನಾವು ಆಯುಷ್ ಪದ್ಧತಿಗಳನ್ನು, ನಾನು ಹೇಳಿದೆನಲ್ಲ, ಪ್ರಾರಂಭಿಕ ಹಂತದಿಂದ ಅದನ್ನು ಪ್ರಚುರಪಡಿಸ್ಕೊಂಡು ಬರಬೇಕು, ಅದನ್ನು ಕಾಪಾಡ್ಕೊಂಡು ಬರಬೇಕು, ಅದನ್ನು ಬೆಳೆಸ್ತಾ ಬರಬೇಕು ಮತ್ತು ಪ್ರಚಾರ ಮಾಡಬೇಕು. ಸೊ ಆದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ. ಡಾಕ್ಟರ್, ಇವಾಗ ನಮ್ಮ ಆಯುಷ್ TV ಕಂಪ್ಲೀಟ್ಲಿ ಡೆಡಿಕೇಟೆಡ್ ಆಗಿದೆ, ನಿಮಗೂ ಗೊತ್ತು. ನಾವು 10 ಹೆಜ್ಜೆ ಮುಂದೆ ಆಗ್ತೀವಿ ನಾವು ಮಾಡಬೇಕು ಅಂತ. ಕಾಲೇಜವರು ಬರಬೇಕಾಗುತ್ತೆ. ಇವಾಗ ನಿಮ್ಮ ಸಂಜೀವಿನಿ ಕಾಲೇಜ್ ಬಗ್ಗೆ ಮಾತಾಡ್ತಿಲ್ಲ, ಇವಾಗ ಡೂಯಿಂಗ್ ಎ ಟ್ರಮೆಂಡಸ್ ವರ್ಕ್. ಏನಕ್ಕೆ ಅಂದರೆ, ಇವಾಗ ಏನು ಆಯುಷ್ದು 140 ಕಾಲೇಜು ನಮ್ಮ ಕಾಲೇಜ್ ಅದು. ಯಾಕಂದರೆ ಆಯುಷ್ TV ಅಂದರೆ ಎಲ್ಲ 140 ಕಾಲೇಜು ನಮ್ಮ ಕಾಲೇಜು ಅಂತ ಅಂತೀವಿ. ನಾವು ಎಲ್ರಿಗೂ ಲೆಟ್ರ್ ಹಾಕ್ತೀವಿ, ಬನ್ನಿಪ್ಪ ನಿಮ್ಗೆ ಡೆವಲಪ್ ಮಾಡ್ತೀವಿ ಅಂತ. ಬರಬೇಕಲ್ಲ, ಮಿಸ್ಟೇಕ್ ಎಲ್ಲ ಐತೆ, ಎಲ್ಲ ಸರ್ಕಾರನೇ ಮಾಡ್ಬೇಕಂದ್ರೆ ಹೆಂಗೆ? ಸೊ ನಮ್ಮಲ್ಲೂ ತಪ್ಪಿದೆ ಅಂತ ನಾವು ಒಪ್ಕೋಬೇಕಾಗುತ್ತಲ್ವಾ? ತಾವೇ ಅದ್ರ ಬಗ್ಗೆ ಎರಡೂ ಕೈಯಿಂದ ಕೂಡಿದಾಗ ಮಾತ್ರ ಆಗೋದು. ಇರ್ಬೋದು ಕೆಲವೊಂದು ಕಾಲೇಜುಗಳು ರೆಸ್ಪಾಂಡ್ ಮಾಡಿರ್ಲಿಕ್ಕಿಲ್ಲ, ಅಥವಾ ನೀವು ತಲುಪಿಸಿದಂಥ ಒಂದು ಮಾಹಿತಿ ಅವರಿಗೆ ಸಂಪೂರ್ಣವಾಗಿ ಅರ್ಥ ಆಗಿರ್ಲಿಕ್ಕಿಲ್ಲ ಅಥವಾ ತಲುಪಿರ್ಲಿಕ್ಕಿಲ್ಲ. ನನ್ನ ತಪ್ಪು ಅಲ್ಲಿದೆ ಅಥವಾ ಈ ಕಡೆ ಇಲ್ಲ ಅಂತ ಹೇಳೋದು. ಅದನ್ನೇ ಆಯುಷ್ ಫೋರ್ಸು ನಾವು ಒಟ್ಟಿಗೆ ಸೇರಿದ್ರೆ ಸರ್ಕಾರ ನಮ್ಮ ಪರವಾಗೇನೆ ಎಲ್ಲ ಪಾಲಿಸ್ಕೊಂಡು ಆಗುತ್ತೆ ಹೊರತು ನಾವು ಇಂಡಿವಿಜುವಲ್ ಹೋರಾಟ ಮಾಡಿದ್ವಿ. ನೀವು ಅಷ್ಟೇ ಎಷ್ಟು ಹೋರಾಟ ಮಾಡ್ತಿದ್ದೀರಾ, ನಾವು ಎಷ್ಟು ಹೋರಾಟ ಮಾಡ್ತಿದ್ವಿ. ಬಟ್ ಇದು ಸೀಮಿತ ಆಗ್ಬಿಡ್ತೈತೆ. ನಮ್ಮಲ್ಲಿ ಜನ ಬರಬೇಕು ಅಂದರೆ ಏನು ಮಾಡಬೇಕು? ಆಸ್ ಎ ಜನರಲ್ ಸೆಕ್ರೆಟರಿ ಆಫ್ AFI ದಯವಿಟ್ಟು ತಾವು ಒಬ್ಬರಿಗಿಂತ 2 ಲೇಸು, ಇಬ್ಬರಿಗಿಂತ 100 ಜನ ಲೇಸು ಅಂತಾರೆ. ಆ ಫೋರ್ಸ್ ಕೂಡಬೇಕು. ಐ ರಿಕ್ವೆಸ್ಟ್ ಆಲ್ ದ ಆಯುಷ್ ಕಾಲೇಜಸ್ ಆಫ್ ಕರ್ನಾಟಕ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಆಯುಷ್ TV ಫಾರ್ ದಿಸ್ ಆಯುಷ್ ಫೋರ್ಸ್ ಟು ಪ್ರೊಪಗೇಟ್, ಪ್ರಮೋಟ್ ಆ್ಯಂಡ್ ಡೆವಲಪ್ ಆಯುಷ್ ಸಿಸ್ಟಮ್ಸ್ ಅಂತಕ್ಕಂಥದ್ದು ನನ್ನ ಒಂದು ಮನವಿ. ಅದರ ಜೊತೆಗೆ ನಾನು ಹೇಳೋದು, ಇಲ್ಲಿ ಯಾರೂ ಮಾಡಬಾರ್ದು ಅಂತ ಇಲ್ಲ. ನಮ್ಮಲ್ಲಿ ಹೇಗಿದೆ ಅಂತಂದರೆ, ಸ್ವಲ್ಪ ಪ್ರಾರಂಭ ಆಗಬೇಕು ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಅದೇನೋ ಒಂಚೂರು ಮೈಗೂಡ್ಕೊಂಡು ಬಂದಿರುತ್ತೆ. ಬಟ್ ಒಂದು ಸರ್ತಿ ಖಂಡಿತ ಹೇಳ್ತೀನಿ, ಒಂದು ಸರ್ತಿ ಅದು ಪ್ರಾರಂಭ ಆಯಿತು ಅಂದ್ಕೊಳ್ಳಿ, ಈ ಫೋರ್ಸನ್ನು ತಡೆಯೋದಕ್ಕೆ ಯಾರಿಂದನೂ ಆಗಲ್ಲ. ಯಾಕಂದರೆ ಅದು ಡೆವಲಪ್ಮೆಂಟ್ಗೋಸ್ಕರ ಆಗ್ತಾ ಇರತಕ್ಕಂಥ ಫೋರ್ಸು. ಆಯುರ್ವೇದ ಹಿಡಿದು, ಹೋಮಿಯೋಪತಿ ಹಿಡಿದು, ಅಲೋಪತಿ ಹಿಡಿದು ಎಲ್ಲ ಪದ್ಧತಿಗಳಿವೆ ರೋಗ ಕಳೆಯೋದಕ್ಕೆ. ಆದರೆ ರೋಗ ಬರದೇ ಇರೋ ಹಾಗೆ ತಡೆಯುವಂಥ ಪದ್ಧತಿ ಅಂದರೆ ಅವು ಆಯುಷ್ ಪದ್ಧತಿಗಳು ಮಾತ್ರ. ಅದಕ್ಕಾಗಿಯೇ ಎಲ್ಲಿಯೂ ನೋಡಿ ನೀವು, ಎಲ್ಲಾದರೂ ಅಲೋಪತಿ ವೆಲ್ನೆಸ್ ಸೆಂಟರ್ ಅಂತ ಇದೆಯಾ? ಇಲ್ಲ, ಆಯುಷ್ ವೆಲ್ನೆಸ್ ಸೆಂಟರ್ ಅಂತ ಇದ್ದೇನೆ. ಯಾಕಂದರೆ ಮೂಲ ತತ್ವ ಸಿದ್ಧಾಂತಗಳ ಮೇಲೆ
ಆಯುರ್ವೇದ, ಹೋಮಿಯೋಪತಿ, ಯೋಗ, ನ್ಯಾಚುರೋಪತಿ ಇವೆಲ್ಲ ಯುನಾನಿ ಎಲ್ಲ ಪದ್ಧತಿಗಳು ಹೇಳೋದು ಅದನ್ನೇ. ಪ್ರಪ್ರಥಮವಾಗಿ ನಮ್ಮ ಇಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿಯನ್ನು, ಮಾನಸಿಕ ಶಕ್ತಿಯನ್ನು, ದೈಹಿಕ ಶಕ್ತಿಯನ್ನು ನಾವು ಒಗ್ಗಟ್ಟು ಮಾಡಿ ಅದನ್ನು ಸ್ವಸ್ಥವಾಗಿ ಇಟ್ಕೊಳ್ಬೇಕು. ಆ ವೆಲ್ಬೀಯಿಂಗ್ ಕಾನ್ಸೆಪ್ಟ್ ಅದು ತಲೆತಲಾಂತರದಿಂದ ಎಲ್ಲ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಫಸ್ಟ್ ಕಾನ್ಸೆಪ್ಟ್ ಹೇಳಿದ್ದೇ ಅದನ್ನು, ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಾ ಅಂತ. ಸೊ ಹಾಗಾಗಿ ಮುಂದಿನದಕ್ಕೆ ನಾವು ತಯಾರಿದ್ದೇವೆ. ಈಗಿನ ಈ ಒಂದು ಕಳೆದ ಒಂದು 10 ವರ್ಷಗಳಲ್ಲಿ ಈ ಕಾನ್ಸೆಪ್ಟ್ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಎಲ್ಲರೂ ಆಯುಷ್ನತ್ತ ಒಲವು ತೋರ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರಿಗೆ ತಲುಪ್ತು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಆಯುಷ್ ವೈದ್ಯನಾಗಿ, ಅಥವಾ ನನ್ನ ಒಂದು ಅಸೋಸಿಯೇಷನ್ನು ಏನು AFI ಇದೆ, ರಾಜ್ಯದಾದ್ಯಂತ ಏನು ಕೆಲಸ ಮಾಡ್ತಿದ್ದೆ, ಆ ಎಲ್ಲ ಆಯುಷ್ ವೈದ್ಯರು, ಅದರ ಜೊತೆಗೆ ಆಯುಷ್ ಕಾಲೇಜ್ಗಳು, ಆಯುಷ್ ಕಾಲೇಜ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರು, ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ, ಇದರ ಜೊತೆಗೆ ವಿದ್ಯಾರ್ಥಿಗಳು, ಬಿಕಾಸ್ ದೇ ಆರ್ ದ ಟಾರ್ಚ್ ಬೇರರ್ಸ್ ಆಫ್ ಆಯುಷ್, ಇವರೆಲ್ಲ ಕೂಡಿ ಸಾರ್ವಜನಿಕರಲ್ಲಿ ನಾನೇನೋ ಹೋಗ್ತೀನಿ, ಕಾಲೇಜ್ಗೆ ಹೋಗ್ತೀನಿ, ಡಿಗ್ರಿ ತಗೋತೀನಿ, ನನ್ನ ನಾಲೆಜ್ ಹೆಚ್ಚು ಮಾಡ್ಕೋತೀನಿ, ನಾನು ಕ್ಲಿನಿಕ್ ತೆಗಿತೀನಿ, ನನಗೆ ಪೇಷಂಟ್ ನೋಡ್ತೀನಿ, ನನಗೆ ದುಡ್ಡು ಬರುತ್ತೆ, ನಾನು ಜೋಬಲ್ಲಿ ಹಾಕೋತೀನಿ, ನನ್ನ ಜೀವನ ನಡೀತು, ಅದಷ್ಟೇ ಅಲ್ಲ. ಅದರ ಜೊತೆಗೆ ಸಾರ್ವಜನಿಕವಾಗಿ ಸಮಾಜದಲ್ಲಿ ನಮ್ಮ ಪದ್ಧತಿಗಳನ್ನು ಯಾವ ರೀತಿಯಾಗಿ ನಾವು ಪ್ರೊಪಗೇಟ್ ಮಾಡ್ತೀವಿ, ಅದರಿಂದ ಸಮಾಜದ ಸ್ವಾಸ್ಥ್ಯವನ್ನು ನಾವು ಯಾವ ರೀತಿ ಹೆಚ್ಚು ಮಾಡ್ತೀವಿ ಅಂತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಆಗ್ತಾ ಇದೆ, ಇಲ್ಲಂತಲ್ಲ, ಬಟ್ ಅದಕ್ಕೆ ಇನ್ನೂ ಒಂದು ತೀವ್ರಗತಿಯ ಚಾಲನೆ ಅವಶ್ಯಕತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನೋಡಿ, ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ, ಗ್ಲೋಬಲ್ ವೆಲ್ಬೀಯಿಂಗ್ ಕಾನ್ಫರೆನ್ಸ್ ಮಾಡುವಾಗ ಫೈರ್ ಬ್ರ್ಯಾಂಡು ಅಂದರೆ ಇಲ್ಲಿ ಈ ಥರ ಮಾತಾಡಲ್ಲ ಅವ್ರು. ಆ್ಯಕ್ಚುಲಿ ಯಾಕೆ ಅಂದರೆ ನಿಜವಾಗ್ಲೂ ಡೆವಲಪ್ ಆಗಬೇಕು ಆಯುಷ್ ಸಿಸ್ಟಮು ಅಂತ ಹೋರಾಟ ಮಾಡ್ತಿರೋಂಥ ಈಸ್ ವೆರಿ ಯಂಗ್. ಇವತ್ತು ನಾನು ಈ ಸಂದರ್ಭದಲ್ಲಿ ಆಯುಷ್ ಫೋರ್ಸು ಏನಾರು ನಮ್ಮದು ಸ್ಟ್ರಾಂಗಾಗಿ ಆಗುತ್ತೆ ಅಂದರೆ ಮೂಲ AFI ಅವರು. ಆ AFIಗೆ ಮೇನ್ ಪಿಲ್ಲರು ನಮ್ಮ ಮೋಹನ್ ಬಿರಾದಾರು ಇರ್ಬೋದು, ಅಧ್ಯಕ್ಷರು, ಅಥವಾ ನಮ್ಮ ಉದ್ದಾರ್ ಸಾಹೇಬ್ ಇರ್ಬೋದು. ಕಾಲೇಜಸ್ಗಳನ್ನ ಏನಾದ್ರು ಪುಲ್ ಮಾಡಿಬಿಟ್ಟು ಇವತ್ತು ಈ ಫೋರ್ಸ್ಗೆ ತರೋವಂಥ ತಾಕತ್ತಿದೆ ಅಂದರೆ ನಮ್ಮ ಉದ್ದಾರ್ ಸಾಹೇಬರು ಮಾತ್ರ ಇರೋದು. ಏನಕ್ಕೆ ಅಂದರೆ ಈ ನೋಸ್ ದಿ ಪಲ್ಸ್ ಆಫ್ ದಿ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ದಿ ನೀಡ್ ಆಫ್ ದಿ ಹ್ಯುಮ್ಯಾನಿಟಿ. ಸರ್, ಈ ಆಯುಷ್ ಫೋರ್ಸ್ನ ನಿಮ್ಮ AFI ಮತ್ತು ನಿಮ್ಮ ಕಾಲೇಜ್ಗಳ ಮುಖ್ಯನ ಮೂಲೆನೂ ತಲುಪಿ ಇಮ್ಯುನಿಟಿ ಡೆವಲಪ್ ಮಾಡಿ ನಮ್ಮ ಕರ್ನಾಟಕನ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟ್ನ ಮಾಡ್ಬೇಕಂತಿದ್ದೀವಿ ಅಂತ ನಾವೆಲ್ಲರೂ ಬದ್ಧವಾಗಿದ್ವಿ. ಇದ್ರ ಬಗ್ಗೆ ತಮ್ಮ ಒಂದು ಕೊಡುಗೆಯನ್ನು ಏನು ಮಾಡಬೇಕು ಅಂತಿದ್ದೀರ ಅಂತ ಸ್ವಲ್ಪ ಹೇಳಿ. ಖಂಡಿತ ಸರ್. ತಮಗೆ ಈಗ ಕೋವಿಡ್ ಟೆನ್ಯೂರ್ ಅದು ತಮಗೆ ನೆನಪಿದೆ, ನೆನಪು ಹಾರೋದಕ್ಕೂ ಸಾಧ್ಯ ಇಲ್ಲ ಯಾರು, ಯಾಕಂದರೆ ಅದು ಅಂಥ ಮಹಾಮಾರಿ. ಸೊ ಆ ಸಂದರ್ಭದಲ್ಲಿ ಅಲ್ಲಿ ನಿಖರವಾದಂಥ ಚಿಕಿತ್ಸೆ ಯಾವ ಪದ್ಧತಿಯಲ್ಲೂ ಇರಲಿಲ್ಲ. ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟನ್ನು ಕೊಡ್ತಾ ಹೋದರು. ಅದು ನಿಮ್ಗೆ ನೆನಪಿರ್ಬೋದು, ಇನ್ಕ್ಲೂಡಿಂಗ್ ನಮ್ಮ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಿಡ್ಕೊಂಡು ಆಸ್ಪತ್ರೆಯಿಂದ ನಮ್ಮಲ್ಲೇ ಇಮ್ಯೂನ್ ಬೂಸ್ಟರ್ಸ್, ಕಷಾಯ ಚೂರ್ಣ ಇರ್ಬೋದು, ಚವನ್ಪ್ರಾಶವನ್ನು ನಾವು ಸ್ವತಃ ತಯಾರು ಮಾಡಿ ಹಲವಾರು ರೋಗಿಗಳಿಗೆ, ಹಲವಾರು ವರ್ಕರ್ಸ್ಗಳಿಗೆ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್, KSRTC ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಸ್ತರದಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ರಿಗೂ ನಾವು ಹಂಚಿದ್ವಿ, ಫ್ರೀ ಆಫ್ ಕಾಸ್ಟಾಗಿ ಹಂಚಿದ್ವಿ. ನಾಟ್ ಓನ್ಲಿ ಫ್ರಮ್ ಅವರ್ ಕಾಲೇಜ್, ಅಕ್ರಾಸ್ ಕರ್ನಾಟಕ ಇರತಕ್ಕಂಥ ಎಲ್ಲ ಆಯುರ್ವೇದ ವೈದ್ಯರು, ಆಯುಷ್ ಕಾಲೇಜ್ಗಳು ಸಹ ಇದನ್ನು ಮಾಡಿದ್ವು. ಎಲ್ಲವೂ ಕೋವಿಡ್ ಕೇರ್ ಸೆಂಟರ್ಗಳಾಗಿ ಕೆಲಸ ಮಾಡಿದ್ವು. ಅದು ನಮ್ಮ ಒಂದು ಇದಕ್ಕೆ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೇ ಸಾವಿರಾರು ರೂಪಾಯಿ ಕೊಟ್ಟು ಆಸ್ಪತ್ರೆಯಲ್ಲಿ ICUನಲ್ಲಿ ಎಷ್ಟೋ ಜನ ಜೀವ ಕಳ್ಕೊಂಡ್ರು. ನಾನು ಯಾವುದು ಸಿಸ್ಟಮ್ ವಿರುದ್ಧ ಅಲ್ಲ ನಾನು, ಆದರೆ ಅದರ ಜೊತೆಗೆ ಸಂಲಗ್ನ ಚಿಕಿತ್ಸೆ ಏನಾದರೂ ಆಗಿತ್ತು ಅಂದರೆ, ಆದರೂ ಕೂಡ ಕೊನೆ ಹಂತದಲ್ಲಿ ಆಯ್ತದು. ಪ್ರಪ್ರಥಮವಾಗಿಯೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಅಂದಾಗ ಇದು ಹೆಲ್ಪ್ ಮಾಡುತ್ತೆ, ಆಲೋಪತಿ, ಆಯುರ್ವೇದ, ಹೋಮಿಯೋಪತಿನೂ ಹೆಲ್ಪ್ ಮಾಡುತ್ತೆ ಅಂತ ಕಾಂಜಾಯಿಂಟ್ ಆಗಿ ಟ್ರೀಟ್ಮೆಂಟನ್ನು ಪ್ರಾರಂಭದಿಂದ ಕೊಟ್ಕೊಂಡು ಬಂದುಬಿಟ್ಟಿದ್ರೆ ಎಷ್ಟೋ ರೋಗಿಗಳಿಗೆ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಹಲವಾರು ಆಯುಷ್ ವೈದ್ಯರು ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಿದರು. ಹಾಗಾಗಿ ಈಗ ನಾನು ಹೇಳ್ತಾ ಇರೋದು, ಈ ಒಂದು ಸಂದರ್ಭದಲ್ಲಿ ಆವಾಗ ಗಟ್ಟಿಗೊಂಡಂಥ ನಮ್ಮೆಲ್ಲರ ಒಂದು ಸಂಘಟನೆ ಇರ್ಬೋದು, ಅಥವಾ ಕಾಲೇಜುಗಳಿರ್ಬೋದು, ವಿದ್ಯಾರ್ಥಿಗಳು, ಮುಂದಿನ ಹಂತದಲ್ಲೂ ಕೂಡ ಡೆಫಿನೆಟ್ ಆಗಿ ಈ ಒಂದು ಆಯುಷ್ ಫೋರ್ಸನ್ನು, ಇಮ್ಯುನಿಟಿ ಬೂಸ್ಟರನ್ನು ನಾವು ಖಂಡಿತ ಅವರಿಗೆ ಇಮ್ಯುನಿಟಿ ಬೂಸ್ಟರನ್ನು ಫಸ್ಟ್ ನಾವು ತೆಗೆದುಕೊಂಡು ಅದನ್ನು ಜನರಿಗೆ ಹಂಚೋ ಒಂದು ರೀತಿಯಲ್ಲಿ ಮಾಡಿದರೆ
ಖಂಡಿತವಾಗ್ಲೂ ಎಲ್ಲರ ಹತ್ರ ಒಂದು ಅಭಿಯಾನವನ್ನು ನಾವು ಇನ್ನೂ ಹೆಚ್ಚಿನ ಫೋರ್ಸ್ ಆಗಿ ಮಾಡಿದರೆ ಖಂಡಿತವಾಗ್ಲೂ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಮುಂಚೂಣಿಯ ವೈದ್ಯರು ಯಾರಿದ್ದಾರೆ ಅಂತಂದರೆ ಅದು ಆಯುಷ್ ವೈದ್ಯರು. ಪದ್ಧತಿ ಯಾವುದಾದ್ರೂ ಇದೆ ಅಂದರೆ ಅದು ಆಯುಷ್ ಪದ್ಧತಿಗಳು ಅಂತಕ್ಕಂಥದ್ದು ಇನ್ನೂ ಕೆಲವೇ ದಿನದಲ್ಲಿ ನೀವು ಹೇಳಿದ್ರಲ್ಲ, ಫಸ್ಟ್ ಚಾಯ್ಸ್ MBBS ಆಗುತ್ತೆ, ಸೆಕೆಂಡ್ ಚಾಯ್ಸ್ ಇಲ್ಲ, ಫಸ್ಟ್ ಚಾಯ್ಸೇ ಇದಾಗಬೇಕು. ಸರ್ಕಾರದ ಒಂದು ಪಾಲಿಸಿ ಮ್ಯಾಟ್ರಸ್ಸು ಇರ್ಬೋದು, ಮತ್ತು ಆಯುಷ್ ವೈದ್ಯರ ಕರ್ತವ್ಯ ಇರ್ಬೋದು, ಮತ್ತು ಸಾರ್ವಜನಿಕರಿಂದ ಬೆಂಬಲ ಇರ್ಬೋದು. ಈ ಮೂರೂ ಕೂಡಿದಾಗ ಈ ಫೋರ್ಸ್ಗೆ ಒಂದು ಬಲ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೀಕ್ಷಕರೇ, ಆಯುಷ್ ಫೋರ್ಸಿನ ಶಕ್ತಿಗಳು ಏನೇನು ಅಂತ ನೋಡ್ತಿದ್ದಾರೆ, ಎಂತೆಂಥವ್ರು ಇದ್ದಾರೆ ಅಂತ ನೋಡ್ತಿದ್ದೀರಾ. ಡಾಕ್ಟರ್ ಸೋಮಶೇಖರ್ ಉದ್ದಾರ್ ಅವರು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಇನ್ ಆ್ಯಕ್ಷನ್. ಸೊ ಇವರ ಒಂದು ನೇತೃತ್ವದಲ್ಲಿ ಕಾಲೇಜ್ಗಳು ಇರ್ಬೋದು ಅಥವಾ ಕ್ಲಿನಿಕಲ್ಲಿಂದ ನಮ್ಮ ಬೇರೆ ಡಾಕ್ಟರ್ಸ್ ಇರ್ಬೋದು, ಎಂಟೈರ್ ಕರ್ನಾಟಕ ಮೂಲೆಯಲ್ಲೂ ನಾವು ಬರ್ತಾ ಇದ್ದೀವಿ ನಿಮ್ಮ ಇಮ್ಯುನಿಟಿ ಡೆವಲಪ್ ಮಾಡೋದಕ್ಕೆ. ಯಾಕಂದರೆ ಕರ್ನಾಟಕ ಇಮ್ಯೂನ್ ವೆಲ್ಬೀಯಿಂಗ್ ಮೂವ್ಮೆಂಟನ್ನು ಮಾಡೆಲ್ ಆಗಬೇಕು ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಸಂಚಿಕೆಗೆ ಡಾಕ್ಟರ್ ಸೋಮಶೇಖರ್ ಉದ್ದಾರ್ ಅವರು ಬಂದಿದ್ದಕ್ಕೆ ಧನ್ಯವಾದಗಳು ಡಾಕ್ಟ್ರೇ. ನಮಸ್ಕಾರ ಸರ್, ಧನ್ಯವಾದಗಳು ತಮಗೂ ಕೂಡ.